ನಮಸ್ಕಾರ ಎಲ್ರಿಗೂ. ನೆನ್ನೆನೇ ದನಿನ ಮನೆ ಮತ್ತು ಟ್ರಾಕ್ಟರ್ ನಿಲ್ಸೋಕೆ ಸೆಡ್ ಎಲ್ಲ ನೆನ್ನೆನೇ ಕಂಪ್ಲೀಟ್ ಮಾಡೋಕೆ ಹೋಗಿದ್ರು. ದನಿ ಮನೆ ಬಂದು ಕಬ್ಬು ಚೂರುಗಳು ಮತ್ತು ವೇಸ್ಟೇಜ್ ಎಲ್ಲ ಜಾಸ್ತಿ ಇತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಗೋನ್ಗೆಗೆಲ್ಲ ನೀರು ಎಳ್ಬಿಟ್ಟು ಗೋಂಚಿಗಳೆಲ್ಲ ನೆನೆ ಹಸಗಳು ಕಟ್ಟಾಕೋಣ ಅಂದ್ಬಿಟ್ಟು ಹಸಗಳು ಕಟ್ಟಾಕಕ್ಕೆ ಬಂದರೆ ಫಸ್ಟ್ ನೋಡೋಣ. ನೋಡಿ ಕ್ಲಿಯರ್ ನೋಡೋಣ. ಕಲಿಸಿಸ್ತದೆ ಇಲ್ಸ ನೋಡೋಣ. ಬರ ಬಸ್ ಸಾಕು, ಸುಸ್ತಾತ್ಯ. ಕೈ ಕೊಡು. ನಮ್ಮ ಯುವ ಟ್ರಾಕ್ಟರ್ ಟೈಲರ್ ಇತ್ತು, ಅದನ್ನ ಬಿಚ್ಚಾಕಿ ಮನೆಗೆ ಬಂದೆ. ಓಯ್ ಊಟ ಮಾಡಿ ಮಲ್ಕ ಹೋಗ್ರಿ ಅನ್ನು. ಏಯ್ ಅಲ್ಲಪ್ಪ, ಯಾರು ಹೇಳ್ಕೊಂಡ್ಬಿಡೋದಿಲ್ಲ ಕೊಟ್ರ ಅಂತ ಅಪ್ಪ. ಏನೋ ಇನ್ನೊಂದು ಮಗ ಏನು ನಾನೇ ಹೋಗ್ಬೇಕು ಗೊತ್ತಾ, ಜಿಟ್ಟು ಅಂತ ಹೇಳುದು ನಾನು. ನಾನೇನೇ ಊಟ ಮಾಡಿ ಮಕ್ಕ ಹೋಗ್ರಿ ಅಂತ ತಾನು ಹೇಳಿದ್ದು. ಅದು ಕಲಿತೀವಲ್ಲ, ಕಲಿತೀನಾ. ಒಬ್ರದ್ದು ಹುಲ್ಲಿನ ಪೆಂಡೆ ಕಟ್ಟಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಹೋದ ನಮ್ಮ ಅಣ್ಣ ಮಧ್ಯಾಹ್ನದಷ್ಟಕ್ಕೆ. ಆಮೇಲೆ ಡೀಸೆಲ್ ಖಾಲಿ ಆಯಿತು ಅಂದ್ಬಿಟ್ಟು ಡೀಸೆಲ್ ತಗೊಂಡು ಕೊಟ್ಬಿಟ್ಟು ಅಲ್ಲಿಂದ ಮನೆ ಕಡೆ ಬಂದೆ. ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಾನು PS ಗಾಡಿಗೆ ಟೈಲರ್ ಹಾಕ್ಕೊಂಡು ಒಬ್ರದ್ದು ಇಟ್ಕೆ ತುಂಬಬೇಕಾಗಿತ್ತು. 1000 ಇಟ್ಕೆ ಸೀದಾ ಅಲ್ಲಿಗೆ ಅವರೇ ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇದು ಬಂದು 1000 ಇಟ್ಕೆ ತುಂಬ್ಕೊಂಡು ಕೊಟ್ಟರು. ಅದನ್ನು ಎತ್ಕೊಂಬಂದು ಸೀದಾ ಅವ್ರ ಮನೆ ತಗ ಬಂದೆ. ಅವ್ರ ಮನೆ ಬಂದು ಟೋಟಲ್ ಇಲ್ಲಿ ನಮ್ಮೂರಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಅವ್ರ ಮನೆ ತಗ ಬಂದು ಅವರೇ ಅನ್ಲೋಡ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ರು. ಸೀದಾ ಅನ್ಲೋಡ್ ಎಲ್ಲ ಮಾಡ್ಬಿಟ್ಟು ನಾನು ನಮ್ಮ ಮನೆ ಕಡೆ ಬಂದೆ.